ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ದಂಪತಿ ಇಂದು ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ಡಿಸೆಂಬರ್ 10ರಂದು ಎಸ್ಎಂ ಕೃಷ್ಣ ನಿಧನರಾಗಿದ್ರು. ಹಿರಿಯ ರಾಜಕಾರಣಿಯ ಅಂತಿಮ ದರ್ಶನ ಪಡೆಯಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ನಟ ಯಶ್ ಇಂದು ಎಸ್ಎಂ ಕೃಷ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿದ್ರು. ಎಸ್ಎಂ ಕೃಷ್ಣ ಅವರ ಪತ್ನಿ ಪ್ರೇಮಾ ಕೃಷ್ಣ ಅವರಿಗೆ ಸಾಂತ್ವನ ಹೇಳಿ ಅವರ ಕುಟುಂಬಸ್ಥರ ಜೊತೆಗೆ ಕೆಲವು ಸಮಯ ಮಾತುಕತೆ ನಡೆಸಿದ್ರು. ಯಶ್ ಜೊತೆಗೆ ಟಾಕ್ಸಿಕ್ ನಿರ್ಮಾಪಕ ವೆಂಕಟ್ ಕೋನಂಕಿ ಕೂಡ ಆಗಮಿಸಿದ್ರು. ಇನ್ನು ಎಸ್ಎಂ ಕೃಷ್ಣ ಅವರ ಭೇಟಿ ಬಳಿಕ ಮಾಧ್ಯಮದವರ ಜೊತೆಗೆ ಮಾತನಾಡಿದ ನಟ ಯಶ್, ಪ್ರತಿಯೊಬ್ಬರೂ ಕೂಡ ಎಸ್ಎಂ ಕೃಷ್ಣ ಅವರನ್ನ ನೆನಪಿಟ್ಟುಕೊಳ್ಳುವಂತಹ ಧೀಮಂತ ನಾಯಕ ಅವರು. ತಮ್ಮ ಬದುಕನ್ನು ಅದ್ಭುತವಾಗಿ ಬದುಕಿದ್ದಾರೆ. ಅಭಿವೃದ್ಧಿ ಮತ್ತು ಬೆಳವಣಿಗೆಯನ್ನು ಯಾವಾಗಲೂ ಗುರುತಿಸ್ತಾ ಇದ್ದಂತಹ ವ್ಯಕ್ತಿತ್ವ ಅವರದ್ದು. ಯಾವಾಗಲೂ ನಮ್ಮ ಬೆಳವಣಿಗೆಯನ್ನ ಬಯಸ್ತಾ ಇದ್ರು ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ನೆನೆಸ್ಕೊಳ್ಳಬೇಕು. ರಾಜ್ಯದಲ್ಲಿ ಕೊಡುಗೆ ತುಂಬಾ ಅಪಾರ. ಇವತ್ತು ಬೆಂಗಳೂರು ಬಗ್ಗೆ ಅವ್ರು ಮಾಡಿರೋ ಕೆಲಸಗಳು ಕಣ್ಣಿನ ಎಷ್ಟು ಅದ್ಭುತವಾದ ಬದುಕಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ಧೀಮಂತ ವ್ಯಕ್ತಿತ್ವ. ಸೊ ಆತ್ಮ ಶಾಂತಿ ಕೊಡ್ತಾ ನಾವು ಊರಲ್ಲಿ ಆಶೀರ್ವಾದ ಯಾವಾಗಲೂ ಇತ್ತು. ಎಲ್ಲ ಅವರ ಆರೈಕೆ ಇತ್ತು. ಸೊ ತುಂಬ ಮಿಸ್ ಮಾಡ್ತೀನಿ. ನಿಮ್ಮ ಜರ್ನಿಲಿ ಏನಾದ್ರು ಸಜೆಸ್ಟ್ ಮಾಡಿದ್ರು? ಇಲ್ಲ, ಅವರೆಲ್ಲ ಯಾವಾಗಲೂ ತುಂಬ ಒಳ್ಳೇದು, ಎಲ್ಲರಿಗೂ ಒಳ್ಳೇದು ಬಯಸೋರು. ಪ್ರೋಗ್ರೆಸ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಬೆಳವಣಿಗೆನ ಯಾವತ್ತೂ ಮಾಡ್ತಾಯಿದ್ರು. ಮೆಂಟಾಲಿಟಿನೇ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಡೆ ಇದ್ದಿದ್ದರಿಂದ ಸೊ ಯಾವಾಗಲೂ ನಮ್ಮ ಬೆಳವಣಿಗೆ ನೋಡಿ ಹರಿಸ್ತಾ ಇದ್ರು. ಅವರಾಗ್ಬೋದು, ಅಮ್ಮ ಆಗ್ಬೋದು, ಇಡೀ ಕುಟುಂಬ. ಸೊ ಮಿಸ್ ಮಾಡಿ. ಕೊನೆಯದಾಗಿ ಯಾವಾಗಲಾದ್ರು ಭೇಟಿ ಆಗಿದ್ದಾರೆ ಸರ್? ತುಂಬ ಹಿಂದೆ. ಅದೇ ಈ ಥರ ಚಿಕ್ಕದಾಗೆ ಭೇಟಿ ಮಾಡ್ತೀನಿ ಅಷ್ಟೇ. ಪರ್ಸ್ನಲ್ಲಾಗಿ ತುಂಬ ಇದು ಕಲಿಯೋಕ್ಕಾಗಿಲ್ಲ. ಬಟ್ ಎಷ್ಟು ಕಳೆದಿದೆಯೋ ಅಷ್ಟು ಮೆಮೊರೇಬಲ್ ಮೂಮೆಂಟ್ಸ್.